ಇನ್ನು ನಿನ್ನೆ ಸದನದಲ್ಲಿ ಶಿವಲಿಂಗೇಗೌಡರು ಆಡಿರುವಂತಹ ಮಾತುಗಳ ಬಗ್ಗೆ ಸಾಕಷ್ಟು ದೊಡ್ಡ ರಾಜಕೀಯವೂ ಕೂಡ ಆಗ್ತಾ ಇದೆ, ಚರ್ಚೆಯೂ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಹೆಣ್ಣಿನ ಬಗ್ಗೆ ಶಿವಲಿಂಗೇಗೌಡರು ಆಡಿರುವಂತಹ ಮಾತುಗಳನ್ನ ಈಗ ಬಿಜೆಪಿ ರಾಜಕೀಯವಾಗಿ ಕೂಡ ಪ್ರಯೋಗ ಮಾಡ್ತಾ ಇದೆ. ಅತ್ತ ಬಿಜೆಪಿ ಶಾಸಕರು ಕೂಡ ತನ್ನ ಕಾಲೆಳೆದ್ರು ಪ್ರತಿ ಹಂತದಲ್ಲೂ ಕೂಡ ಕಿಚಾಯಿಸ್ತಾ ಇದ್ರು ಅನ್ನುವಂಥದ್ದು ಶಿವಲಿಂಗೇಗೌಡರ ಆರೋಪ. ಅತ್ತ ಬಿಜೆಪಿ ನಾಯಕರು ಮಾಡಿ ಸರಿಯೇ ಅನ್ನುವಂಥ ಒಂದು ಪ್ರಶ್ನೆ ಮತ್ತೊಂದು ಕಡೆಗಾದರೆ ಅತ್ತ ಶಿವಲಿಂಗೇಗೌಡರು ಕೂಡ ಆಡಬಾರ್ದನ್ನು ಆಡಿ ನಡೆಯಬಾರ್ದಂಥ ಘಟನೆಗೆ ಸಾಕ್ಷಿಯಾದರು ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಹತ್ವ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅವರು ನಿನ್ನೆ ಸದನದಲ್ಲೇ ಕ್ಷಮೆಯಾಚನೆ ಮಾಡಬಹುದಾಗಿತ್ತು, ಕನಿಷ್ಠ ಪಕ್ಷ ವಿಷಾದವನ್ನಾದರೂ ಕೂಡ ಕೇಳಬೇಕಾಗಿತ್ತು. ಆದರೆ ಇವತ್ತು ರಾಜಕೀಯದ ಬಿಸಿ ಏರ್ತಾ ಇದ್ದಂತೆ ಸದನದ ಹೊರಗಡೆ ವಿಶೇಷವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರಾಜಕೀಯ ಮಾತ್ರ ಸುಮ್ಮನಾಗ್ತಾ ಇಲ್ಲ. ನಿಮಗೆ ಮಾನ ಮರ್ಯಾದೆ ಐತೆ, ನಿಮ್ಗೆ ಅಯೋಗ್ಯರಿಗೆ ನಿಮ್ಮಂತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ. ಕೆಟ್ಟ ಆರ್ಎಸ್ನವರಿಗೆ ಧಿಕ್ಕಾರ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದುರಲ್ಲ. ನಾಯಿಗಳಿಗೆ ಕಡೆ ನೀವು. ಸರ್ಕಾರ ಇವನು ಭ್ರಷ್ಟ. ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟದಲ್ಲಿ ಭ್ರಷ್ಟ. ಇವನು ನಾನು ಹೆಣ್ಣು ಮಗುವಿನ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಕ್ಕೆ ಮಾತ್ರ ವಿಷಾದಿಸ್ತೇನೆ. ನೀವು ಆಡೋ ರೀತಿಗೆ ನೀವು ಕೋತಿಗಳು, ನಾಯಿಗಳು ಏನೇನೋ ನನ್ನ ಬಾಯಿ ಬಂದದ್ದು ಬೈದಿದ್ದೀನಿ, ಇಲ್ಲ ಅಂತ ಹೇಳೋದಿಲ್ಲ. ಕಾಲು ಲಯ ತಪ್ಪಿದ್ರೆ ಬೀಳ್ತೀವಿ, ನಾಲಿಗೆ ಲಯ ತಪ್ಪಿದ್ರೆ ಸೋಲ್ತೀವಿ. ಈ ವಿಚಾರ ರಾಜಕೀಯದಲ್ಲಿ ಅನೇಕ ಬಾರಿ ಸಾಬೀತಾಗಿದೆ. ನಿನ್ನೆ ಮಾತಿನ ಭರದಲ್ಲಿ ಶಿವಲಿಂಗೇಗೌಡ ಆಡಿದ ಮಾತು ಇಂಥದ್ದೇ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ನಿಮ್ಮ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಸರಿ. ಇದೇ ಇವತ್ತಿನ ಸ್ಟೋರಿಯ ಒಡಲಾಳ. ಚುನಾವಣೆ ಸಂದರ್ಭದಲ್ಲಿ ನಾಯಕರು ಆಡಿದ ಮಾತು ಹಣೆ ಬರಹವನ್ನೇ ಬದಲಿಸಿದ ಇತಿಹಾಸವಿದೆ. ನಿನ್ನೆ ಸದನದಲ್ಲಿ ಆಡಬಾರದ ಮಾತನ್ನಾಡಿ ನಡೆಯಬಾರದ ನಡೆದ ಘಟನೆಯನ್ನ ನಿಮಗೆ ತೋರಿಸ್ತೀವಿ. ಶಿವಲಿಂಗೇಗೌಡ, ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಶರಣು ಸಲಗಾರ್ ನಡುವಿನ ವಾಗ್ಯುದ್ಧ ಸದನದೊಳಗೆ ಅವಾಚ್ಯ ಶಬ್ದಗಳ ತೂರಾಟಕ್ಕೆ ಕಾರಣವಾಯಿತು. ಹೇಳಿ ಕೇಳಿ ಶಿವಲಿಂಗೇಗೌಡ ಹಾಗೂ ವೇದವ್ಯಾಸ್ ಕಾಮತ್ ನಡುವಿನ ಕಾಲೆಳೆಯುವ ಕದನ ಇದೇ ಮೊದಲೇನಲ್ಲ. ಈ ಹಿಂದೆಯೂ ಶಿವಲಿಂಗೇಗೌಡ ಮಾತನಾಡುವ ವೀಕ್ನೆಸ್ ಅರಿತಿರುವ ಬಿಜೆಪಿ ಶಾಸಕರು ಪದೇ ಪದೇ ಟಾಂಗ್ ಕೊಡುತ್ತಾ ವಿಷಯಾಂತರಕ್ಕೆ ಪ್ಲಾನ್ ಮಾಡ್ತಾರೆ. ನಿನ್ನೆ ಕೂಡ ಶಿವಲಿಂಗೇಗೌಡ ಮಾತನಾಡೋದಕ್ಕೆ ಅಂತ ಎದ್ದು ನಿಂತರು. ಆಗ ಸದನದ ಬಾವಿಯಲ್ಲಿದ್ದ ವೇದವ್ಯಾಸ್ ಕಾಮತ್ ಹಾಗೂ ಶರಣು ಸಲಗಾರ್ ಅಣಕಿಸುವ ರೀತಿ ನೃತ್ಯ ಮಾಡಿದ್ರು. ಲಯ ತಪ್ಪುವ ರೂಢಿಯಂತೆ ನೋಡ್ತಿದ್ದಂತೆ ಕೆರಳಿ ಬಿಟ್ರು. ಬಿಜೆಪಿ ಟ್ರ್ಯಾಪ್ಗೆ ಬಿದ್ದು ಸದನದಲ್ಲಿ ಇರದ ಹೆಣ್ಣು ಮಗಳ ಪ್ರಸ್ತಾಪ ಮಾಡಿದ್ರು. ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದೀ ಗೊತ್ತಾ ನೀನು? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ದೀಯ ನೀನು. ಈಗ ಅಸಲಿ ರಾಜಕಾರಣದ ಬಗ್ಗೆ ನೋಡೋಣ. ಅರಸೀಕೆರೆ ಕ್ಷೇತ್ರದಲ್ಲಿ 70 ರಿಂದ 75 ಸಾವಿರ ಲಿಂಗಾಯತ ಮತಗಳಿವೆ. ಸದನದಲ್ಲಿ ಇರದ ಹೆಣ್ಣಿನ ಬಗ್ಗೆ ಶಿವಲಿಂಗೇಗೌಡರು ತೇಜೋವಧೆ ಮಾಡಿದ್ಯಾಕೆ ಅನ್ನೋದು ಬಿಜೆಪಿ ಪ್ರಶ್ನೆ. ಒಕ್ಕಲಿಗರ ಪರಮೋಚ್ಚ ನಾಯಕ ದೇವೇಗೌಡರಿಗೆ ಮೋಸ ಮಾಡಿದ್ರು ಅನ್ನೋ ಕಾರ್ಡನ್ನ ಜೆಡಿಎಸ್ ಪ್ಲೇ ಮಾಡ್ತಿದೆ. ಇದರ ಪರಿಣಾಮ ಅರಿತ ಶಿವಲಿಂಗೇಗೌಡ ವಿಷಾದ ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಕ್ಕಳನ್ನ ಉಪಯೋಗಿಸೋದು ಬೇಡ, ಅದಕ್ಕೆ ನಾನು ಆ ಹೆಣ್ಣು ಮಕ್ಕಳ ಪದ ಬಂದಿದ್ದರಿಂದ ಏನೇ ನಮ್ಮ ಒಂದು ಇದಿದ್ರೂ ಆ ಹೆಣ್ಣು ಮಗು ವಿಚಾರದಲ್ಲಿ ನಾನು ಮಾತಾಡಿದ್ದಕ್ಕೆ ವಿಷಾದನ ವ್ಯಕ್ತಪಡಿಸ್ತೀನಿ. ನಾನು ಹೆಣ್ಣು ಮಗುವಿನ ಬಗ್ಗೆ ನಾನು ಮಾತಾಡಿರ್ತಕ್ಕಂಥದ್ದಕ್ಕೆ ಮಾತ್ರ ವಿಷಾದಿಸ್ತೇನೆ. ಇದೇ ವಿಷಾದದ ಮಾತು ಸದನದೊಳಗೆ ಆಡಿದ್ರೆ ದಾಖಲೆಗಾದ್ರೂ ಹೋಗ್ತಿತ್ತು. ಶಿವಲಿಂಗೇಗೌಡರು ಘನತೆಯನ್ನು ಉಳಿಸಿಕೊಳ್ತಿದ್ರು. ಈ ನಡುವೆ ಪೀಠ ನಡೆದುಕೊಂಡ ನಡೆಯು ಚರ್ಚೆಗೆ ಅರ್ಹ. ಶಾಸಕರ ನಡುವಿನ ಕಿತ್ತಾಟ ಅಂತ ಪೀಠ ಕೈ ತೊಳೆದುಕೊಳ್ಳೋದು ಸುಲಭ. ಸದನ ಹಾಗೂ ಪೀಠ ಯಾಕೆ ಇಂಥ ಘಟನೆಯನ್ನ ತಡೆಯಲಿಲ್ಲ ಅನ್ನೋದೇ ಪ್ರಶ್ನೆ. ಜೊತೆಗೆ ಸದನ ಎಷ್ಟು ದಿನ ನಡೆಯಿತು ಅನ್ನೋದು ಮುಖ್ಯ ಅಲ್ಲ, ಹೇಗೆ ನಡೆಯಿತು ಅನ್ನೋದು ಬಹಳ ಮುಖ್ಯ. ಇನ್ನು ವಿಧಾನಸಭೆಯಲ್ಲಿ ಸದಸ್ಯರೊಬ್ಬರು ಮಾತನಾಡ್ತಿದ್ದಾಗ ವಿಪಕ್ಷ ಕೆರಳಿಸೋದು ತಪ್ಪೇ?
ಹಾಗಂತ ಕೆರಳಿಸಿದ ಮಾತ್ರಕ್ಕೆ ನಾಯಿ ಪೋಲಿ ಅಪ್ಪ ಹೆಂಡತಿಯನ್ನ ಎಳೆದು ತರೋದು ಗ್ರಾಮೀಣ ಭಾಗದಿಂದ ಬಂದಿರುವ ಶಿವಲಿಂಗೇಗೌಡರಿಗೆ ಶೋಭೆ ತರೋದಿಲ್ಲ. ಅತ್ತ ಬಿಜೆಪಿ ನಾಯಕರು ಪದೇ ಪದೇ ಸಿಕ್ಕಾಗಲೆಲ್ಲ ಶಿವಲಿಂಗೇಗೌಡರನ್ನ ಕಾಡಿಸೋದು ರೇಗಿಸೋದು ಶೋಭೆ ತರೋದಿಲ್ಲ. ಇದರ ಅರಿವು ಸಹ ಶಾಸಕರಿಗೆ ಇದ್ರೆ ಒಳಿತು. ಸದನವನ್ನ ಸದನದ ರೀತಿ ಗೌರವಿಸಬೇಕೇ ವಿನಃ ತಮಾಷೆ ಹರಟೆ ಕಾಲೆಳೆಯೋದು ಸಮಯ ವ್ಯರ್ಥ ಮಾಡೋದು ಒಳ್ಳೆಯದಲ್ಲ. ಹಲವು ಗರಿಮೆಗಳಿಂದ ಕೂಡಿರುವ ವಿಧಾನಸಭೆಯಲ್ಲಿ ನಿನ್ನೆ ವಿಪಕ್ಷ ಶಿವಲಿಂಗೇಗೌಡ ಆಡಿದ ಮಾತನ್ನ ಕಡತದಿಂದ ತೆಗೆಯಬಾರದು ಅನ್ನೋ ಪ್ರಸ್ತಾಪ ಮಾಡಿತು. ಇದು ರಾಜಕೀಯಕ್ಕಾಗಿ ಹೆಣ್ಣಿನ ಹೆಸರನ್ನ ಬಳಸಿಕೊಂಡಷ್ಟೇ ಅಪರಾಧ ಅಲ್ವಾ? ನಾನು ಅದು ಹಂಗೆ ಇರಲಿ ಏನು ನಮಗೇನು ಬೇಜಾರಿಲ್ಲ, ಹಂಗೆ ಇರಲಿ. ವಾಪಸ್ ಯಾಕೆ ತೆಗಿತೀರ? ಹೋಗ್ಲಿ, ಆಗಿರೋದು ಆಗಿದೆ, ವಾಪಸ್ ಬೇಕಾಗಿಲ್ಲ. ಅದು ಹಂಗೆ ಇರಲಿ. ಯಾಕೆಂದರೆ ನಾಳೆ ನಾವು ಅವ್ರಿಗೆ ಅನ್ಬೇಕಲ್ಲ, ಅವಾಗ ನೀವು ಹಂಗೆ ಕೂತಿರ್ಬೇಕು ಅನ್ನೋದು ಅಷ್ಟೇ. ಈ ಬೆಳವಣಿಗೆ ನಡುವೆ ನಿನ್ನೆ ವೈರುಧ್ಯಗಳಿಗೆ ವಿಧಾನಮಂಡಲ ಸಾಕ್ಷಿಯಾಯಿತು. ಪರಿಷತ್ನಲ್ಲಿ ಪ್ರಧಾನಿಯನ್ನ ಟೀಕಿಸಿದ್ದ ನಜೀರ್ ಅಹಮದ್ ವಿಷಾದಿಸಿದ್ರು. ಪಾಕ್ ನಾಲಗೆ ಅಂತ ಹೇಳಿಕೆ ಕೊಟ್ಟಿದ್ದ ಸಿಟಿ ರವಿಯನ್ನ 1 ದಿನದ ಮಟ್ಟಿಗೆ ಅಮಾನತು ಮಾಡಲಾಯಿತು. ಆದರೆ ವಿಧಾನಸಭೆಯಲ್ಲಿ ಹೆಣ್ಣಿನ ಬಗ್ಗೆ ಮಾತನಾಡಿ ಶಿವಲಿಂಗೇಗೌಡ ವಿಷಾದ ವ್ಯಕ್ತಪಡಿಸದೆ ಕೈಬೀಸಿ ಹೋದ್ರು. ಇದು ರಾಜ್ಯ ವಿಧಾನಸಭೆ ಭೀಷ್ಮಗಳಿಗೆ ಸಾಕ್ಷಿಯಾದಂತಾಯಿತು. ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ರು. ಒಬ್ಬ ಹಿರಿಯ ಶಾಸಕರಿಂದ ಇಂಥ ಪದಗಳು ಬರಬಾರ್ದು, ಅವರು ಕ್ಷಮೆಯನ್ನು ಕೇಳಬೇಕಂಥೇಳಿ ಎಲ್ಲರೂ ಒತ್ತಾಯ ಮಾಡಿದ್ರು ಕೂಡ ಅವರು ನಾನು ವಿಷಾದ ವ್ಯಕ್ತಪಡಿಸ್ತೇನೂ ಅನ್ನಲಿಲ್ಲ, ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತಂದಿಲ್ಲ. ಅವರು ವಯಸ್ಸನ್ನ ಬಿಟ್ರೆ, ಮರ್ಯಾದೆ ಕೊಡೋದು ಬಿಟ್ರೆ, ಅವರ ನಡತೆಗೆ 3 ಕಾಸಿನ ಮರ್ಯಾದೆ ಇಲ್ಲ. ಜನ ಛೀ ತೂ ಅಂತ ಉಗಿತಾ ಇದ್ದಾರೆ ಅವರು. ನಿನ್ನೆ ನಡೆದ ಘಟನೆಯ ಸರಿತಪ್ಪುಗಳ ವಿಮರ್ಶೆಯನ್ನ ಜನರಿಗೆ ಬಿಡ್ತೀವಿ. ಆದರೆ ವಿಧಾನಸಭೆಯೊಳಗೆ ನಿನ್ನೆ ಆತ್ಮಾವಲೋಕನ ಮಾಡಿಕೊಳ್ಳಿ ಎಂಬ ಸಂದೇಶ ಬಂತು. ಸದನದೊಳಗೆ ಮತ್ತೆ ತಪ್ಪು ಮಾಡಿ ಮನೆಗೆ ತೆರಳಿ ಆತ್ಮಾವಲೋಕನ ಮಾಡಿಕೊಂಡ್ರೆ ಸದನವನ್ನ ಕ್ಷಮಿಸುವುದೇ ಇತಿಹಾಸ. ಸುನೀಲ್ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.